ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ನಮಗೆ ಇರುವಂಥದ್ದು ಓನ್ಲಿ ಎರಡು ಚಾಯ್ಸ್ಗಳು ಮಾತ್ರ. ಒಂದು ಬಂದುಬಿಟ್ಟು ಅಕ್ಸೆಪ್ಟ್ ದ ಸಿಚುವೇಶನ್ ಆ್ಯಂಡ್ ಎರಡು ಚೇಂಜ್ ದ ಸಿಚುವೇಶನ್. ಜೀವನ ಅಂದಮೇಲೆ ಏಳು ಬೀಳುಗಳು ಸಹಜ. ಜೀವನದಲ್ಲಿ ಕಷ್ಟ ಸುಖ ಇದ್ರೇ ಮಾತ್ರ ಕಷ್ಟ ಮತ್ತು ಸುಖದ ಬೆಲೆ ಎರಡೂ ಕೂಡ ನಮಗೆ ತಿಳಿಯೋದು. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರೂ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಅದರ ವಿರುದ್ಧ ನಾವು ಹೋರಾಡಲೇಬೇಕು. ಫಸ್ಟು ನಾವು ಸಿಚುವೇಶನನ್ನು ಯಾವ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅದು ಯಾವುದೇ ರೀತಿಯ ಸಿಚುವೇಶನ್ ಆಗಿರ್ಬೋದು. ಸಪೋಸ್ ನಮ್ಮ ಹತ್ತಿರದವರು ಯಾರಾದರೂ ಡೆತ್ ಆಗಿರೋದಾಗಿರ್ಬೋದು, ಅಥವಾ ಲವ್ ಬ್ರೇಕಪ್ ಆಗಿರೋದು, ಅಥವಾ ಸಾಲ, ಈ ರೀತಿಯಾದಂತಹ ಬಡತನ, ಹಲವಾರು ಸಮಸ್ಯೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಅದು ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಅದನ್ನು ಅಕ್ಸೆಪ್ಟ್ ಮಾಡಿದ ನಂತರ ನಾವು ಆ ಸಮಸ್ಯೆಯಿಂದ ಯಾವ ರೀತಿ ಹೊರಬರಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಫಸ್ಟ್ ಬಂದುಬಿಟ್ಟು ಯಾವ ಸಮಸ್ಯೆಗೆ ಯಾವ ಪರಿಹಾರ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ನಾವು ತಗೊಳ್ಳಬಾರ್ದು. ಒಂದು ಸಮಸ್ಯೆ ಬಂದಿದೆ ಅಂತಂದರೆ ಆ ಸಮಸ್ಯೆನ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಗೆ ನಾವು ನಮ್ಮ ಮೈಂಡ್ಸೆಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಬರಲು ಸಾಧ್ಯ. ಸೊ ನಾವು ಫಸ್ಟು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಂತರ ಆ ಸಮಸ್ಯೆಯಿಂದ ಹೊರಬರಬೇಕು. ಅದಾದ ಮೇಲೆ ಹಗುರವಾಗಿ ನಾವು ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿ ಇರಬಹುದು. ನೀವು ಕೂಡ ನಿಮ್ಮ ಜೀವನದಲ್ಲಿ ನಾನು ಹೇಳಿರುವಂತಹ ಈ 2 ಟಿಪ್ಸನ್ನು ಫಾಲೋ ಮಾಡಿಕೊಂಡು ನಿಮ್ಮ ಜೀವನವನ್ನು ಶಾಂತಿಯಿಂದ ಇರಲು ಪ್ರಯತ್ನಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.